ಮತ್ತು ವಿಜ್ಞಾನ ಪಾಠದ ಯಾವ ಪಾಠ? ಉಷ್ಣ ಪಾಠದ ಚಟುವಟಿಕೆ 3.1 ನಾವೀಗ ಮಾಡೋಣ. ಇದರಲ್ಲಿ ಈ ಪಾತ್ರೆಯಲ್ಲಿ ತಣ್ಣೀರಿದೆ, ಈ ಪಾತ್ರೆಯಲ್ಲಿ ಬಿಸಿನೀರಿದೆ, ಮಧ್ಯದಲ್ಲಿ ತಣ್ಣೀರಿದೆ. ಓಕೆ, ಇಲ್ಲಿ 3 ಜನ ನಿಂತ್ಕೊಂಡಿದ್ದಾರೆ. ಮಧ್ಯದಲ್ಲಿ ಇರೋಂಥವ್ರು ವೀರೇಶ, ಇಲ್ಲಿ ಜಬಿ, ಈ ಕಡೆ ಸಿದ್ದೇಶ್. ಈಗ ವೀರೇಶ ಬಲಗೈಯನ್ನು ತಣ್ಣೀರಿನಲ್ಲಿ ಇಡ್ತಾನೆ, ಇದು ಬಿಸಿನೀರಲ್ಲಿ ಇಡ್ತಾನೆ. ಯಾವ ಕಡೆ ಇದೆ ಬಿಸಿನೀರು? ಓಕೆ, ಎಡಗೈ ಇಡು, ಪೂರ ಕೈ ಮುಳುಗಬೇಕು. ಓಕೆ, ಅದೇ ಥರ ಬಲಗೈಯನ್ನು ತಣ್ಣೀರಿನಲ್ಲಿಡು, ಹಾಗೆ ಇರು 1 ನಿಮಿಷ. ಈಗ ಬಲಗೈಗೆ ಏನು ಅನುಭವ ಆಗ್ತಾ ಇದೆ? ಏನಾಗ್ತೈತಿ? ತಣ್ಣಗಾಗತೈತಿ. ಎಡಗೈಗೆ ಏನು ಅನುಭವ ಆಗ್ತೈತೆ? ಬಿಸಿ ಅನುಭವ ಆಗ್ತಾಯಿದೆ. ಸರಿ, ಈಗ ಎರಡೂ ಕೈನ ಒಟ್ಟಿಗೆ ತಣ್ಣೀರಿನಲ್ಲಿ ಇಡಬೇಕೀಗ. ಓಕೆ, ಈಗ ಬಲಗೈಗೆ ಏನು ಅನುಭವ ಆಗ್ತಾಯಿದೆ? ತಣ್ಣಗಾಗ್ತಾಯಿದೆ. ಎಡಗೈಗೆ ಏನು ಅನುಭವ ಆಗ್ತೈತಿ? ತಣ್ಣಗಾಗ್ತೈತಿ. ಎಡಗೈ ಎಲ್ಲಿತ್ತು? ಬಿಸಿನೀರಾಗಿತ್ತು. ಮತ್ತು ಇಲ್ಲಿ ಬಂದಾಗ ಯಾಕೆ ತಣ್ಣಗೆ ಅನುಭವ ಆಯಿತು? ಇದು ತಣ್ಣೀರಾಗಿದ್ದಕ್ಕೆ ಇಲ್ಲಿ ತಣ್ಣಗೆ ಅನುಭವ ಆಯಿತು, ಅಲ್ಲಿದ್ದಾಗ ಬಿಸಿ ಅನುಭವ ಆಯಿತು. ಹಾಗಾದ್ರೆ ಒಂದು ವಸ್ತು ಅಲ್ಲಿ ಬಿಸಿ ಐತಿ, ಇಲ್ಲೇ ತಣ್ಣಗೈತಿ ಅನ್ನೋದು ಮಾತ್ರ ನಮಗೆ ಗೊತ್ತಾಗ್ತಾ ಬರ್ತದೆ. ಬಟ್ ಇಲ್ಲೂ ಕೂಡ ನಮಗೆ ಕನ್ಫ್ಯೂಷನ್ ಅದ. ಆದರೆ ಇದು ವಸ್ತು ಯಾವುದು ಎಷ್ಟು ಬಿಸಿ ಆಗೈತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಕರೆಕ್ಟಾ? ಹಾಗಾದ್ರೆ ಎರಡು ಕೈ ತೆಗಿಯೋದನ್ನು, ಒಂದು ವಸ್ತು ಎಷ್ಟು ಬಿಸಿ ಆಗೈತಿ ಅಂತ ಹೇಳೋದೇ ತಾಪ ಅನ್ನೋದನ್ನು ನಾವಿಲ್ಲೇ ನೋಡ್ತಾ ಹೋಗ್ತೀವಿ. ಒಂದು ವಸ್ತು ಎಷ್ಟು ಬಿಸಿಯಾಗಿದೆ ಅಂತ ನಾವೇನು ಹೇಳ್ತೀವೋ ಅದನ್ನು ತಾಪ ಅಂಥೇಳಿ ನಾವಿಲ್ಲೇ ಕರಿತೀವಿ. ಈಗ ಅದೇ ಇದನ್ನು ಈಗ ಉಲ್ಟಾ ಮಾಡೋಣ. ಈಗ ಸರಿ, ಈಗ ನೀನು ಈ ನೀರು ಚೇಂಜ್ ಮಾಡಿರಿ, ಇದನ್ನು ಅಲ್ಲಿಡ್ರಿ, ಅದನ್ನು ಇಲ್ಲಿಡ್ರಿ, ಅಂದರೆ ಅವನಿಗೆ ಈಸಿ ಆಗುತ್ತೆ. ಸಾವಕಾಶ ನೀರು ಚೆಲ್ಲಬಾರ್ದು. ಓಕೆ, ಆಗಲೇ ಎಡಗೈಯಲ್ಲಿತ್ತು? ಬಿಸಿನೀರಲ್ಲಿತ್ತು. ಬಲಗೈ ಅದರಲ್ಲಿತ್ತು? ಓಕೆ, ಈಗ ಎಡಗೈಯನ್ನು ತಣ್ಣೀರಿನಲ್ಲಿಡು. ಓಕೆ, ಬಲಗೈಯನ್ನು ಬಿಸಿನೀರಿನಲ್ಲಿಡು. ಈಗ ಅನುಭವ ಏನಾಗ್ತಿದೆ ಹೇಳು? ಎಡಗೈಗೆ ತಣ್ಣಗೆ ಹತ್ತದ. ನೋಡಿರಿ, ನಾವು ಇಲ್ಲೇ ಹಾಗೆ ನೋಡಿದ ತಕ್ಷಣ ಎಷ್ಟೋ ಸಾರಿ ನಮಗೆ ಗೊಂದಲ ಆಗ್ತಾಯಿತ್ತು. ಕರೆಕ್ಟಾ? ತಣ್ಣೀರಿನಲ್ಲಿಟ್ಟಾಗ ತಣ್ಣಗಿನ ಅನುಭವ ತೊಗೊಂಡ್ವಿ, ಬಿಸಿನೀರಿನಲ್ಲಿಟ್ಟಾಗ ಬೆಚ್ಚಗಿನ ಅನುಭವ ತೊಗೊಂಡ್ವಿ. ಹಾಗಾದ್ರೆ ಮುಟ್ಟಿ ನೋಡಿದ ತಕ್ಷಣ ನಾವು ನಿರ್ಧಾರವನ್ನು ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ನಮಗೆ. ಸೊ ನಾವಿಲ್ಲಿ ಭಾಳ ಅಂದರೆ ಏನು ಹೇಳ್ಬೋದು? ಯಾವುದು ತಣ್ಣಗಿದೆ, ಯಾವುದು ಬೆಚ್ಚಗಿದೆ ಅನ್ನೋದನ್ನು ಮಾತ್ರ ನಾವಿಲ್ಲಿ ಹೇಳ್ಬೋದು. ಹಾಗಾದರೆ ಒಂದು ವಸ್ತು ಎಷ್ಟು ತಣ್ಣಗಿದೆ, ಒಂದು ವಸ್ತು ಎಷ್ಟು ಬಿಸಿಯಾಗೈತಿ ಅಂತ ಹೇಳೋದೇ ತಾಪ ಅಂಥೇಳಿ ನಾವಿಲ್ಲಿ ಹೇಳ್ತೀವಿ. ಆಗ್ಬೋದಾ? ಈಗ ಎರಡು ಕೈನ ತಣ್ಣೀರಿನಲ್ಲಿಡು. ಈಗೇನು ಅನುಭವ ಆಗುತ್ತಾ? ಯಾವ ಕೈಗೆ? ಬಲಗೈ ಮತ್ತು ಎಡಗೈಗಿನ ತಣ್ಣಗಿನ ಅನುಭವವನ್ನು ನಾವಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಆ ವಸ್ತು ಎಷ್ಟು ಬಿಸಿ ಐತಿ, ಎಷ್ಟು ತಂಪೈತಿ ಅನ್ನೋದನ್ನು ನಾವಿಲ್ಲಿ ನಿರ್ಧಾರವನ್ನು ಸ್ಪರ್ಶದ ಮೂಲಕ ನಾವಿಲ್ಲಿ ತಿಳಿತಾ ಇದ್ದೇವೆ. ಸರಿನಾ? ಕ್ಲಿಯರ್ ಆಯ್ತಾ? ಇದು ಒಂದು ವಸ್ತು ಎಷ್ಟು ಬಿಸಿಯಾಗಿದೆ ಅಂತ ತಿಳಿಯೋದೇ ತಾಪ ಅನ್ನೋದನ್ನು ನಾವಿಲ್ಲಿ ಹೇಳ್ತೀವಿ. ಓಕೆ.